ಇನ್ನು ನಟಿ ರಮ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಒಂದಷ್ಟು ಮಾಹಿತಿಗಳು ಅಪ್ಡೇಟ್ಸ್ಗಳು ಸಿಗ್ತಾನೆ ಇದೆ. ಈಗಲೂ ಕೂಡ ಅದೇ ರೀತಿ ಏರ್ಪೋರ್ಟ್ನಲ್ಲಿ ತನಿಖೆ ಅಂತೆ. ಏರ್ಪೋರ್ಟಲ್ಲೇನು ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣದ ತನಿಖೆ ಚುರುಕಾಗಿದೆ. ಅಂದರೆ ಪ್ರೋಟೋಕಾಲ್ ಕೊಟ್ಟಿದ್ರಲ್ಲ, ಅದು DIG ವಂಶಿಕೃಷ್ಣ ಅವರಿಗೆ ಜವಾಬ್ದಾರಿಯನ್ನು ಹೊರಿಸಲಾಗಿತ್ತು. ಆ ತಂಡ ಈಗ ತನಿಖೆ ಮಾಡ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ರಾಜ್ಯ ಸರ್ಕಾರ ನೇಮಿಸಿರೋದಿದೆ. ಏರ್ಪೋರ್ಟ್ನಲ್ಲಿ ರಮ್ಯಾ ಯಾವ ಕಡೆಯಿಂದ ಬಂದಿದ್ರು, ರಮ್ಯಾ ಏರ್ಪೋರ್ಟ್ಗೆ ಬಂದಾಗ ಸರ್ಕಾರಿ ವಾಹನ ಅಲ್ಲಿ ಇರಲಿಲ್ವಾ, ರಮ್ಯಾರಾವ್ ಬಂದ ದಿನದ CCTVಯನ್ನು ವಶಕ್ಕೆ ಪಡೆದು ಈಗ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು, ಗುಪ್ತಚರ ಇಲಾಖೆ ಸಿಬ್ಬಂದಿ ಧನುಷ್ ಅವರ ವಿಚಾರಣೆ ಕೂಡ ಆಗ್ತಾ ಇದೆ. ನಟಿ ರಮ್ಯಾರಾವ್ ಗೋಲ್ಡ್ ಕೇಸ್ನಲ್ಲಿ ಈಗ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಆರೋಪ ಕೇಳಿಬಂತಲ್ಲ, ಅದಕ್ಕೆ ರಾಜ್ಯ ಸರ್ಕಾರ ಈಗ ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ DIG ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಒಂದು ವಾರದಲ್ಲಿ ರಿಪೋರ್ಟ್ ಕೊಡಿ ಅಂತ ಕೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏರ್ಪೋರ್ಟ್ನಲ್ಲೇ ತನಿಖೆ ಮಾಡ್ತಾ ಇದ್ದಾರೆ DIG ವಂಶಿಕೃಷ್ಣ ಅವರ ತಂಡ. ಏರ್ಪೋರ್ಟ್ನಲ್ಲಿ ರಮ್ಯಾ ಯಾವ ಕಡೆಯಿಂದ ಬಂದರು, ಅಂದರೆ ಎಕ್ಸಿಟ್ ಅಂತ ಇರುತ್ತೆ ಮತ್ತು ಡಿಪಾರ್ಚರ್ ಅಂತ ಇರುತ್ತೆ. ಅವ್ರು ಎಕ್ಸಿಟ್ ಯಾವ ಕಡೆಯಿಂದ ಬಂದರು, ಆ ಸಂದರ್ಭದಲ್ಲಿ ಸರ್ಕಾರಿ ವಾಹನ ಅಲ್ಲಿ ಇರಲಿಲ್ವಾ, ಇವರು ನೇರ ಹೋಗಿ ಸರ್ಕಾರಿ ವಾಹನದಲ್ಲೇ ಕೂತ್ರ, ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು ಇವರೆಲ್ಲ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಈಗ CCTV ಫುಟೇಜ್ನಲ್ಲಿ ಈ ಎಲ್ಲ ಮಾಹಿತಿಗಳು ಸಿಗ್ಬೋದಾ ಅಂತ? ಅರವಿಂದ್, ಖಂಡಿತವಾಗಿಯೂ. ಯಾಕಂದ್ರೆ ಘಟನೆ ನಡೆದಿರುವಂತದ್ದು ಮಾರ್ಚ್ 3ನೇ ತಾರೀಕು. ಆ ಮಾರ್ಚ್ 3ನೇ ತಾರೀಕು ಎಲ್ಲಾ ಫುಟೇಜಸ್ಗಳು ಕೂಡ ಏರ್ಪೋರ್ಟ್ ನಲ್ಲಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ಸಂದರ್ಭದಲ್ಲಿ ಬಂದ್ರು ಮತ್ತು ಗ್ರೀನ್ ಚಾನಲ್ ಅನ್ನ ಮಾಡ್ಕೊಡುವಂತ ಸಂದರ್ಭದಲ್ಲಿ ಬಸವರಾಜ್ ಮತ್ತು ಧನುಷ್ ಪ್ರೆಸೆನ್ಸ್ ಇದ್ರು ಅಂತ ಹೇಳಿ ಅಧಿಕಾರಿಗಳ ಉಲ್ಲೇಖ ಇದೆ, ಅಂದ್ರೆ ವರದಿಯ ಉಲ್ಲೇಖ ಇದೆ. ಆದ್ರೆ ಅದೇ ಸಂದರ್ಭದಲ್ಲಿ ಆಕೆಯನ್ನ ಪಿಕಪ್ ಮಾಡ್ಲಿಕ್ಕೆ ಏನು ಸರ್ಕಾರಿ ವಾಹನ ಬಂದಿತ್ತ, ಯಾಕೆಂದ್ರೆ ಶಿಷ್ಟಾಚಾರದ ಉಲ್ಲಂಘನೆ ಆಗ್ತಾ ಇದೆ ಮತ್ತು ರಾಮಚಂದ್ರ ಅವರು ಸಾಕಷ್ಟು ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದಾರೆ ಅನ್ನೋ ಆರೋಪಗಳು ಕೂಡ ಕೇಳಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅವರ ವಾಹನ ಬಂದಿತ್ತ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಜೊತೆಗೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇದ್ದಂತ ಬಸವರಾಜ್ ಮತ್ತು ಧನುಷ್ ಇಬ್ಬರು ಏನಿದ್ದಾರೆ ಅವರಿಬ್ಬರ ಹೇಳಿಕೆಗಳನ್ನ ಕೂಡ ದಾಖಲನ ಮಾಡ್ಕೊಳ್ಳಾಗ್ತದೆ. ಗ್ರೀನ್ ಚಾನಲ್ ನ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಮಾಡ್ಕೊಟ್ಟವಂತವ್ರು ಯಾರು, ಜೊತೆಗೆ ಆಕೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಫೋನ್ ಅನ್ನ ಮಾಡಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ಬೇಕನ್ನೋದು ಮತ್ತು ಹೇಳಿಕೆಗಳನ್ನ ದಾಖಲನ ಮಾಡ್ಬೇಕನ್ನೋದು. ಆ ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾರೆ ಅಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಓವರಾಲ್ ಸತ್ಯಾಂಶ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಶಿಷ್ಟಾಚಾರ ಉಲ್ಲಂಘನೆ ಆಗಿದೆಯಾ ಇಲ್ವಾ, ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರಾ ಇಲ್ವಾ ಅಂತ.